ಇನ್ಸ್ಟಾಗ್ರಾಂನಲ್ಲಿ ಪರಿಚಯವಾಗಿದೆ ಲಿವ್ ಇನ್ ಜೀವನ. ಪ್ರೇಯಸಿಯನ್ನ ಕತ್ತು ಹಿಸುಕಿ ಕೊಲೆಗೈದ ಪ್ರಿಯಕರ ಈತ. ಇವರಿಬ್ರು ಇನ್ಸ್ಟಾಗ್ರಾಂನಲ್ಲಿ ಪರಿಚಯ ಮಾಡಿಕೊಂಡಿದ್ದಾರೆ. ಆಮೇಲೆ ಇಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ಪ್ರೇಯಸಿಯನ್ನ ಕತ್ತು ಹಿಸುಕಿ ಈ ಪ್ರಿಯಕರ ಆಕೆಯನ್ನ ಕೊಲೆಗೈದಿದ್ದಾನೆ. ಮಲ್ಲೇಶ್ವರಂ ಮನೆಯಲ್ಲಿ ಶನಿವಾರ ರಾತ್ರಿ ನಡೆದ ಘಟನೆ ಇದು. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ ಅನುಷಾ 20 ವರ್ಷ ಮಾತ್ರ ಈಕೆಯನ್ನ ಹತ್ಯೆ ಮಾಡಿದ್ದಾನೆ 25 ವರ್ಷದ ಶರತ್. ಇನ್ನು ಇಬ್ಬರು ಹಾಸನದ ಸಕಲೇಶ್ಪುರ ಮೂಲದವರು ಅನ್ನೋದು ಗೊತ್ತಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಬಾಡಿಗೆ ಮನೆಯಲ್ಲಿ ಇವರಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ರು. ವೈಯಕ್ತಿಕ ಜಗಳವೇ ಕೊಲೆಗೆ ಕಾರಣ ಎಂಬ ಶಂಕೆ ಕೂಡ ವ್ಯಕ್ತವಾಗಿದೆ. ಇನ್ನು ಸೋಮವಾರ ವಕೀಲರಿಗೆ ಶರತ್ ಮಾಹಿತಿಯನ್ನ ಕೂಡ ನೀಡಿದ್ದ. ವಕೀಲರಿಂದ ಪೊಲೀಸರಿಗೆ ಮಾಹಿತಿ ತಲುಪಿದೆ. ಆರೋಪಿ ಶರತ್ನನ್ನ ಶೇಷಾದ್ರಿಪುರಂ ಪೊಲೀಸರು ಈಗ ಬಂಧಿಸಿದ್ದಾರೆ. ಇನ್ಸ್ಟಾಗ್ರಾಂನಲ್ಲಿ ಇವರಿಬ್ಬರದು ಪರಿಚಯವಾಗಿದೆ. ಆ ಹುಡುಗಿಗೆ ಇನ್ನೂ ಕೂಡ 20 ವರ್ಷ ಮಾತ್ರ. ಹಾಸನದ ಸಕಲೇಶ್ಪುರದವರು ಅನ್ನೋದು ಇವರಿಬ್ರು ಕೂಡ ಗೊತ್ತಾಗಿದೆ. ಇನ್ನು ಮಲ್ಲೇಶ್ವರಂ ಮನೆಯಲ್ಲಿ ಇವರಿಬ್ರು ಕೂಡ ಬಾಡಿಗೆ ಮನೆಯನ್ನ ತೆಗೆದುಕೊಂಡು ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇವರಿಬ್ರು ಇರ್ತಾರೆ. ಆತನಿಗೆ 25 ವರ್ಷ, ಆಕೆಗೆ ಜಸ್ಟ್ ಇನ್ನು 20 ವರ್ಷ. ವೈಯಕ್ತಿಕ ಕಾರಣ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇನ್ನು ಪ್ರೇಯಸಿಯನ್ನ ಕತ್ತು ಹಿಸುಕಿ ಆಕೆಯನ್ನ ಕೊಂದಿದ್ದಾನೆ. ಮಲ್ಲೇಶ್ವರಂ ಮನೆಯಲ್ಲಿ ಶನಿವಾರ ರಾತ್ರಿ ಈ ಘಟನೆ ನಡೆದಿದೆ. ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದ 20 ವರ್ಷದ ಅನುಷಾ ಹತ್ಯೆಯಾಗಿದ್ದಾಳೆ. ಆರೋಪಿ ಶರತ್ 25 ವರ್ಷದ ಶರತ್ ಆಕೆಯನ್ನ ಕೊಂದಿರುವಂತದ್ದು. ಇನ್ನು ಇವರಿಬ್ಬರಿಗೂ ಕೂಡ ಚಿಕ್ಕ ಏಜು. ಇವರಿಬ್ರು ಕೂಡ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿದ್ದಾರೆ. ಹಾಸನದ ಸಕಲೇಶ್ಪುರದವರು ಅನ್ನೋದು ಗೊತ್ತಾಗಿದೆ. ಇವರಿಬ್ಬರದು ಪರಿಚಯ ಇನ್ಸ್ಟಾಗ್ರಾಂನಲ್ಲಿ ಇವರಿಬ್ರು ಪರಿಚಯ ಆಗಿದ್ದಾರೆ. ಪರಿಚಯ ಆದ ನಂತರ ಮಲ್ಲೇಶ್ವರಂನಲ್ಲಿ ಇವರಿಬ್ರು ಕೂಡ ಒಂದೇ ಮನೆಯಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ನಲ್ಲಿ ಇರ್ತಾರೆ. ಇಲ್ಲಿ ವೈಯಕ್ತಿಕ ಕಾರಣ, ಇವರಿಬ್ರು ನಡುವೆ ವೈಯಕ್ತಿಕ ಕಾರಣ ಜಗಳ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಳೆದ 6 ತಿಂಗಳಿನಿಂದ ಬಾಡಿಗೆ ಮನೆಯಲ್ಲಿ ಇವರಿಬ್ರು ಕೂಡ ವಾಸ ಮಾಡ್ತಾ ಇರ್ತಾರೆ. ವೈಯಕ್ತಿಕ ಜಗಳವೇ ಕೊಲೆಗೆ ಕಾರಣ ಅನ್ನೋದು ಗೊತ್ತಾಗ್ತಾ ಇದೆ. ಈತ ಆಕೆಯನ್ನ ಕೊಲೆಗೈದ ನಂತರ ತನ್ನ ವಕೀಲರಿಗೆ ಕಾಲ್ ಮಾಡಿ ಹೇಳಿದ್ದಾನೆ. ವಕೀಲರಿಂದ ಪೊಲೀಸರಿಗೆ ಮಾಹಿತಿ ತಲುಪಿದೆ. ಇನ್ನು ಪೊಲೀಸರು ಶೇಷಾದ್ರಿಪುರಂ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ.